ಇನ್ನು ಬೆಂಗಳೂರಲ್ಲಿ ಏನೆಲ್ಲ ಫೇಮಸ್ ಆಗಿರೋದನ್ನ ಕಂಡಿದ್ದೀರಿ. ಇಲ್ಲೊಂದು ಫೇಮಸ್ ಆಸ್ಪತ್ರೆ ಒಳಗಡೆ ಇಲಿಗಳು ಕೂಡ ಫೇಮಸ್ ಆಗಿ ಓಡಾಡ್ತಾ ಇದ್ದಾವೆ. ಒಂದು ಹಾಸ್ಪಿಟಲ್ನ ವಾರ್ಡ್ ಒಳಗಡೆ. ಯಾವ ಹಾಸ್ಪಿಟಲ್ ಅಂತ ಕೇಳಿದ್ವಿ, ಶಾಕ್ ಏನಾಗಕ್ಕೆ ಹೋಗಬೇಡಿ, ಎಲ್ಲರೂ ಕೇಳಿರ್ತೀರಿ ಆಸ್ಪತ್ರೆ ಹೆಸರನ್ನ. ದಿ ಮೋಸ್ಟ್ ಫೇಮಸ್ ವಿಕ್ಟೋರಿಯಾ ಆಸ್ಪತ್ರೆಯ ಸಿ ಬ್ಲಾಕ್ ವಾರ್ಡ್ನಲ್ಲಿ ಇಲಿಗಳ ಕಾಟ. ಬೆಡ್ ಪಕ್ಕದ ಟೇಬಲ್ ಮೇಲೆ ಪೇಷಂಟ್ಗೆ ಅಂತ ಇಟ್ಟಿದ್ದಂಥ ಬಾಳೆಹಣ್ಣು ಇಲಿ ಸ್ವಾಹ ಮಾಡಿಬಿಟ್ಟಿದೆ. ರೋಗಿಯ ಸಂಬಂಧಿಯೊಬ್ಬರ ಮೊಬೈಲ್ನಲ್ಲಿ ಸರಿಯಾಗಿದೆ ದೃಶ್ಯ. ಇದು ನಗೋ ವಿಚಾರ ಅಲ್ಲ, ಐ ಆಮ್ ಟೆಲಿಂಗ್ ಯು ಪೀಪಲ್, ಖಂಡಿತ ನಗೋ ವಿಚಾರ ಅಲ್ಲ. ಇದು ಆ ಆಸ್ಪತ್ರೆಯ ಸ್ವಚ್ಛತೆ ಎಷ್ಟು ಮಟ್ಟಿಗಿದೆ ಅನ್ನೋದು ಗೊತ್ತಾಗುತ್ತೆ. ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಇತಿಹಾಸ ಇದೆ, ನೂರಾರು ವರ್ಷಗಳ ಹಿಂದಿನ ಹಾಸ್ಪಿಟಲ್ಲು. ಇಲಿ ಬಂದು ಬಾಳೆಹಣ್ಣು ತಿಂತಾ ಇದೆ, ಅದರಿಂದ ಎಂಥ ದೊಡ್ಡ ಕಾಯಿಲೆ ಬರ್ಬೋದು, ಸಾವೇ ಆಗಬಹುದು. ಅರ್ಥ ಆಗ್ತಾ ಇಲ್ಲ. ಇಲಿಗಳಿಗೆ ಅಲ್ಲಿ ವಾಸಸ್ಥಾನ ಆಗ್ತಾ ಇದೆ ಆ ವಾರ್ಡು, ಆ ಹಾಸ್ಪಿಟಲ್ಲು. ಏನಿದು ಅಂದ್ರೆ ಎಷ್ಟು ಮಟ್ಟಕ್ಕೆ ಸ್ವಚ್ಛತೆಯನ್ನ ಕಾಪಾಡ್ತಾ ಇದೆ ಆ ಹಾಸ್ಪಿಟಲ್ ಅನ್ನೋದು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕಣ್ರಿ. ಫಸ್ಟ್ ಆಫ್ ಆಲ್ ಗೌರ್ಮೆಂಟ್ ಹಾಸ್ಪಿಟಲ್, ವಿಕ್ಟೋರಿಯಾ ಹಾಸ್ಪಿಟಲ್ ಒಳಗಡೆ ಕಾಲಿಡಕ್ಕಾಗತ್ತಾ? ಗಬ್ಬನ ಆರ್ತಾ ಇದೆ. ಅಲ್ಲೇ ಹೆಂಗಿದೆ ಅಂತಂದ್ರೆ ಅಲ್ಲೊಂದು ಬೆಡ್ ವ್ಯವಸ್ಥೆ ಇರಲಿ, ಯಾವುದು ಸರಿ ಅವ್ಯವಸ್ಥೆಗಳ ಆಗ್ರ ಆಗೋಗಿದೆ. ಅಂಥದ್ರಲ್ಲಿ ಒಂದು ಇಲಿಗಳಿಗೆ ಅಲ್ಲಿ ವಾಸಸ್ಥಾನ ಆಗಿದೆ. ನೀನು ಎಷ್ಟು ಮಟ್ಟಕ್ಕೆ ಕ್ಲೀನ್ ಮಾಡ್ತಾ ಇರ್ಬೋದು, ಕ್ಲೆನ್ಲಿನೆಸ್ ಎಷ್ಟು ಮಟ್ಟಿಗೆ ಇರ್ಬೋದು ಲೆಕ್ಕ ಹಾಕೊಳ್ಳಿ ನೀವು. ಆ ಇಲಿ ಬಂತು, ಅರ್ಧ ಬಾಳೆಹಣ್ಣು ತಿಂತು ಹೋಯ್ತು, ಅದನ್ನ ಯಾರೋ ನೋಡಿದ್ರು ಬಿಸಾಕಿದ್ರು, ಯಾರು ನೋಡದೆ ತಿಂದುಬಿಟ್ರೆ ಏನ್ ಕತೆ? ವಾರ್ಡ್ ಒಳಗಡೆ, ಅದು ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ. ಇನ್ನು ಎಷ್ಟು ಮಟ್ಟಿಗೆ ಸ್ವಚ್ಛತೆ ಅನ್ನೋದು ಮರೀಚಿಕೆ ಆಗಿದೆ ಹಾಸ್ಪಿಟಲ್ ಅಲ್ಲಿ ನೀವು ಗಮನಿಸಿ. ಸಿ ಬ್ಲಾಕ್ ಯಾವ ಮಟ್ಟಿಗೆ ಪೇಷಂಟ್ಗಳಲ್ಲಿ ಇರಬಹುದು, ಪೇಷಂಟ್ ಜೀವಕ್ಕೆ ಏನ್ ಗ್ಯಾರಂಟಿ?